ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇದು ಮೊನ್ನೆ ನಾವು ಕುಡುಪು ದೇವಸ್ಥಾನಕ್ಕೆ ಹೋಗಿರುವಂಥ ವಿಡಿಯೋ. ಹಾಗೆ ಬೆಳಿಗ್ಗೆ ಬೇಗನೆ ಎದ್ದು ನಾವು ಬಸ್ಸಲ್ಲಿ ಹೊರಟ್ವಿ. ಯಾಕಂದರೆ ಹಸ್ಬೆಂಡ್ ಜೊತೆ ಹೋಗ್ಬೋದಿತ್ತು, ಬಟ್ ಇವಳು ಎದ್ದೇಳೋದು ಸ್ವಲ್ಪ ಲೇಟ್ ಆಗುತ್ತಲ್ವ, ಅಂದರೆ ತಿಂಡಿ ಎಲ್ಲ ತಿನ್ನಿಸೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಾವು ಮತ್ತೆ ಆರಾಮ್ಸೆ ಎದ್ದು ರೆಡಿಯಾಗಿ ಆನಂತರ ಬಸ್ಸಲ್ಲಿ ಬಂದ್ವಿ. ಹಾಗೆ ಮ್ಯಾಂಗ್ಳೂರಲ್ಲಿ ಇವರು ಸಿಕ್ಕಿದ್ರು. ಆನಂತರ ಇವರ ಜೊತೆಗೆ ಇವಾಗ ಕಾರಲ್ಲಿ ಕುಡುಪು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನನ್ನ ಮಗಳ ಹೆಸರಲ್ಲಿ ಪೂಜೆ ಇವಾಗಿತ್ತು, ಹಾಗೆ ಅದನ್ನು ಕೊಡುವ ಅಂತೇಳಿ. ಹಾಗೆ ಹೋಗ್ತಾ ಇವಾಗ ಜ್ಯೂಸ್ ಕುಡಿಯುವ ಅಂತೇಳಿ ಕಾರ್ ನಿಲ್ಲಿಸಿದ್ದಾರೆ. ಬನ್ನಿ ಹೋಗುವ. ನಾವು ಕೂಡ ನಿಮಗೆ ಕುಡುಪು ದೇವಸ್ಥಾನ ಹೇಗಿದೆ ಡಿಟೇಲಾಗಿ ಆಗೋದಿದ್ರು ಕೂಡ ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ. ಫೈನಲಿ ನಾವಿವಾಗ ದೇವಸ್ಥಾನಕ್ಕೆ ರೀಚ್ ಆದ್ವಿ. ನೋಡಿ, ಇದೇ ಕುಡುಪು ದೇವಸ್ಥಾನ. ತುಂಬ 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 ಸುಂದರವಾಗಿದೆ. ಮೊದಲು ನಾವು ದೇವಸ್ಥಾನದ ಒಳಗೆ ಹೋಗೋದಕ್ಕಿಂತ ಮೊದಲು ಅಲ್ಲಿ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ಕಾಲು ತೊಳೆದು ಹಾಗೆ ತಲೆಗೆ ನೀರನ್ನು ಚಿಮುಕಿಸಿ ಆನಂತರ ಒಳಗಡೆ ಹೋಗುವಂಥದ್ದು. ನಾವು ಹೋಗೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ 12:30 ಏನೋ ಆಗಿತ್ತು. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಹಾಗೆ ಇವಾಗ ನೋಡಿ, ಇನ್ನೇನು ನಾವು ಒಳಗಡೆ ಹೋಗ್ತೀವಿ. ಹಾಗೆ ದೇವಸ್ಥಾನದ ಒಳಗಡೆ ಹೋದ ನಂತರ ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಇದು ನೋಡಿ, ಇದೇ ಕೆರೆ. ಈ ಕೆರೆಯಲ್ಲಿ ಕಾಲು ತೊಳೆದು ಇವಾಗ ಒಳಗಡೆ ಹೋಗುವಂಥದ್ದು. ನನ್ನ ಮಗಳು ಕೂಡ ಹಾಗೆ, ಅವಳಿಗೆ ನೀರಂದರೆ ತುಂಬ ಭಯ. ಎಲ್ಲೂ ಅವಳು ಇಳಿಯೋದೇ ಇಲ್ಲ. ಏನೋ ಅಪ್ಪ ಇಲ್ಲಿ ತುಂಬ ಖುಷಿಯಿಂದ ಇಳಿದು ಕಾಲೆಲ್ಲ ತೊಳೆದು ಹಾಗೆ ನಾವು ಒಳಗಡೆ ದೇವಸ್ಥಾನಕ್ಕೆ ಹೋದ್ವಿ. ಹಾಗೆ ತಂಬಿಲ ಸೇವೆ ಹಾಗೆ ಎಳ್ನೀರು ತೊಗೊಂಡೋದ್ರೆ ಅಲ್ಲಿ ದೇವರ ಅಭಿಷೇಕಕ್ಕೆ ಬಳಸ್ತಾರೆ. ಹಾಗೆ ನಾವು ಕೂಡ ಒಳಗಡೆ ಹೋಗಿ ಪೂಜೆ ಎಲ್ಲ ಮುಗಿಸಿ ಆನಂತರ ಅನ್ನಪ್ರಸಾದವನ್ನು ಸ್ವೀಕರಿಸಿದ್ವಿ. ತುಂಬಾ ಖುಷಿ ಆಯಿತು ಈ ದೇವಸ್ಥಾನಕ್ಕೆ ಬಂದು. ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಭೇಟಿ ಮಾಡಲಿಲ್ಲ ಅಂದರೆ ಒಮ್ಮೆ ಬನ್ನಿ. ತುಂಬ ಪ್ರಶಾಂತವಾದ ದೇವಸ್ಥಾನ, ಮನಸ್ಸಿಗೇನೋ ಒಂಥರ ಖುಷಿ ಕೊಡುತ್ತೆ ಇಲ್ಲಿ. ಹಾಗೆ ಅನ್ನಪ್ರಸಾದ ಸ್ವೀಕರಿಸಿ ಇವಾಗ ನಾವಲ್ಲಿಂದ ಹೊರಟ್ವಿ. ಹಾಗೆ ನೆಕ್ಸ್ಟ್ ನಮಗೆ ನನ್ನ ಮಗಳ ಆಧಾರ್ ಕಾರ್ಡ್ ಮಾಡಿಸ್ಲಿಕ್ಕಿತ್ತು. ಹಾಗಾಗಿ ಇಲ್ಲಿಂದ ನಾವು ಡೈರೆಕ್ಟ್ ಆಧಾರ್ ಕಾರ್ಡ್ ಮಾಡಿಸುವಲ್ಲಿಗೆ ಹೋಗ್ತೀವಿ. ಅವಳದು ಆಲ್ರೆಡಿ ನಾನು ಒಮ್ಮೆ ಆಧಾರ್ ಕಾರ್ಡ್ ಮಾಡಿಸಿದ್ದೆ, ಬಟ್ ಏನೋ ಅದು ಮಿಸ್ ಮ್ಯಾಚ್ ಅಂತ ಇಲ್ಲಿ ಬರ್ತಾ ಉಂಟು. ಕಾರ್ಡ್ ನಮಗೆ ಕೈಗೆ ಸಿಗಲೇ ಇಲ್ಲ. ಅದು ಏನು ಮಿಸ್ ಮ್ಯಾಚ್ ಆಗಿದೆ ಅಂತ ನಮಗೆ ಗೊತ್ತಾಗಲಿಲ್ಲ. ಹಾಗಾಗಿ ಒಮ್ಮೆ ಮತ್ತೆ ಪೋಸ್ಟ್ ಆಫೀಸ್ಗೆ ಹೋಗಿ ಚೆಕ್ ಮಾಡಿ ಬರೋಣ ಅಂತೇಳಿ ಹೊರಟ್ವಿ. ಮ್ಯಾಂಗ್ಳೂರು ಪೋಸ್ಟ್ ಆಫೀಸಿಗೆ ಇವಾಗ ಹೋಗ್ತಾ ಇದ್ದೀವಿ. ಬಟ್ ಅಲ್ಲಿ ಹೋಗೋಷ್ಟೊತ್ತಿಗೆ ಲೇಟ್ ಆಗಿತ್ತಲ್ವ, ತುಂಬ ರಶ್ ಇತ್ತು. ಅಂದರೆ ನಮಗೆ 26 ನಂಬರ್ ಏನೋ ಸಿಕ್ಕಿತ್ತು, ಟೋಕನ್ ಸಿಕ್ಕಿತ್ತು. ಅದು 5 o'clock ಆಗ್ಬೋದು ಅಂತ ಹೇಳಿದರು. ಹಾಗಾಗಿ ಅಲ್ಲಿ ತುಂಬ ಹೊತ್ತು ವೆಯ್ಟ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳಿ ಅಲ್ಲಿಂದ ನಾವು ನೆಕ್ಸ್ಟ್ ಇನ್ನೊಂದು ಕಡೆ ಹೋದ್ವಿ. ನಮಗೆ ಅಲ್ಲಿ ಆಧಾರ್ ಕಾರ್ಡ್ ಬೇಗನೆ ಆಯಿತು. ಸ್ವಲ್ಪ ಪೇ ಮಾಡಲಿಕ್ಕೆ ಸಿಕ್ತು, ಬಟ್ ತುಂಬ ಬೇಗನೆ ಆಯಿತು ಮಾತ್ರ. ನಮ್ಮದು ಕೂಡ ಸ್ವಲ್ಪ ಚೇಂಜಸ್ ಮಾಡಲಿಕ್ಕಿತ್ತು, ಅದು ಕೂಡ ಬೇಗನೆ ಆಯಿತು. ನಮ್ಮ ಮೂವರದು ಕೂಡ ಆಧಾರ್ ಕಾರ್ಡಿದು ಒಂದು ಕೆಲಸ ಮುಗಿಯಿತು. ಆನಂತರ ನೆಕ್ಸ್ಟ್ ಇಲ್ಲಿಂದ ನಾವು ಶಾಪಿಗೆ ಹೋದ್ವಿ. ಶಾಪಿಗೆ ಹೋಗಿ ಮಾವನನ್ನು ಕರ್ಕೊಂಡು ಇನ್ನೇನು ನಾವು ಮನೆಗೆ ಹೊರಟ್ವಿ. ಹಾಗೆ ಮನೆಗೆ ಬರ್ತಾ ನನ್ನ ಮಗಳ ಫೇವ್ರೇಟ್ ಮಸಾಲೆ ಪುರಿ ಬೇಕು ಅಂತ ಅಂದ್ಲು. ಹಾಗಾಗಿ ನಾವೆಲ್ಲ ಇವಾಗ ಮಸಾಲೆ ಪುರಿ ತಿಂದು ಇನ್ನೇನು ನಾವು ಮನೆಗೆ ಹೊರಡ್ತೀವಿ. ಹಾಗೆ ಇವತ್ತಿನ ಈ ಸಣ್ಣ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.